ಒಂದು ಸಕ್ಸಸ್ಫುಲ್ ಪರ್ಸನ್ ಹಿಂದೆ, ಆ ಸಾಧಿಸುವ ವ್ಯಕ್ತಿಯ ಹಿಂದೆ, ವ್ಯಕ್ತಿಗೆ ಪೂರಕ ಧ್ಯಾನ ಅಂತ ಅದೆಷ್ಟು ಮಟ್ಟಿಗೆ ಇದಾಗುತ್ತೆ? ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಹೇಗಿದೆ ಅಂತಂದರೆ ಬಹುಶಃ ಇನ್ನೊಂದು 4 ಗಂಟೆವರೆಗೂ ಮಾತಾಡ್ಬೋದು. ಆ ಥರದ ಸಬ್ಜೆಕ್ಟ್ ಕೇಳಿದ್ರಿ. ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡ್. ನಾವೆಲ್ಲರೂ ಕೂಡ ಕಾನ್ಷಿಯಸ್ ಮೈಂಡನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದ್ದೇವೆ ವಿನಃ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲಿದೆ ಅಂತ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿಲ್ಲ. 10% ಮೈಂಡು ಕಾನ್ಷಿಯಸ್ಸು, 90% ಮೈಂಡು ಸಬ್ ಕಾನ್ಷಿಯಸ್. ನೀವು ಮೆಡಿಟೇಷನ್ ಮಾಡಿದಾಗ ಸಬ್ ಕಾನ್ಷಿಯಸ್ ಆಕ್ಟಿವೇಟೆಡ್ ಸ್ಟೇಟಿಗೆ ಹೋಗುತ್ತೀರಿ. ಹೋದಾಗ ಸಬ್ ಕಾನ್ಷಿಯಸ್ ಮೈಂಡು ಆಕ್ಟಿವೇಟ್ ಆದಾಗ ನೀವು ಏನನ್ನು ನೋಡುತ್ತೀರೋ, ಏನನ್ನು ಕೇಳುತ್ತೀರೋ, ಏನನ್ನು ಹೇಳಿಕೊಳ್ಳುತ್ತೀರೋ ಅದು ನಿಜ ಆಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ಒಂದು ವಿಡಂಬೂತ ಬ್ರಹ್ಮರಾಕ್ಷಸ ಇದ್ದ ಹಾಗೆ. ಬ್ರಹ್ಮರಾಕ್ಷಸ ಎಂದಿಗೂ ಯೋಚನೆ ಮಾಡುವುದಿಲ್ಲ. ಜಿ ಹುಜೂರ್ ಏನು ಬೇಕು ಅಂತ ಕೇಳ್ತಾನೆ. ಅರಮನೆ ಅರಮನೆ, ರಾಣಿ ರಾಣಿ, ವಜ್ರ ವೈಡೂರ್ಯ ಇಲ್ಲಿಂದ ಅಂತಿಲ್ಲ ಬಂದು ತಲುಪ್ತು ನಿಮಗೆ. ಹಾಗೆಯೇ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ದೊಡ್ಡ ಒಂದು ಪಡಂಭೂತ. ಅದರಲ್ಲಿ ನೀವು ಏನನ್ನು ಕೇಳಿಕೊಂಡ್ರೂ ಅದಕ್ಕೆ ಸತ್ಯತೆಯ ವಿವರವೇ ಇಲ್ಲ. ಅದನ್ನು ಸಾಕಾರಗೊಳಿಸುವುದರಲ್ಲಿ ತೊಡಗ್ತದೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ನನ್ನ ಸಬ್ ಕಾನ್ಷಿಯಸ್ ಮೈಂಡು, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು, ಪ್ರಪಂಚದ ಎಲ್ಲರ ಸಬ್ ಕಾನ್ಷಿಯಸ್ ಮೈಂಡಿನ ಸಮ್ಮಿಳನ ದ ಅನ್ಕಾನ್ಷಿಯಸ್ ಮೈಂಡ್ ಅಂತ. ನೀವು ಯಾವಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಹೇಳ್ಕೊಳ್ತೀರೋ ಅದು ಎಷ್ಟು ಪವರ್ಫುಲ್ ಆಗಿದೆಯೋ ಅದಕ್ಕೆ ನಾವು ಅಫರ್ಮೇಷನ್ಸ್ ಅಂತ ಕರಿತೇವೆ. ದೃಢೀಕರಣಗಳು. ಹೇಳ್ಕೊಂಡಾಗ ಎಷ್ಟು ಚೆನ್ನಾಗಿ ಅದನ್ನು ಹೇಳ್ಕೊಳ್ತೀರಿ, ಎಷ್ಟು ನಿಜವಾಗಿ ಅದನ್ನು ನಂಬ್ಕೊಳ್ತೀರೋ ಅದರಂತೆ ಅನ್ಕಾನ್ಷಿಯಸ್ ಮೈಂಡು ಅದಕ್ಕೆ ಬೇಕಾದಂಥ ಚಾನಲ್ಗಳನ್ನು ಸೃಷ್ಟಿ ಮಾಡ್ತದೆ. ಇಟ್ಸ್ ಮೀನ್ ಸಂಕಲ್ಪ. ಕರೆಕ್ಟ್, ಪರ್ಫೆಕ್ಟಾಗಿ ಹೇಳಿದ್ರಿ. ಸಂಸ್ಕೃತದಲ್ಲಿ ಹೇಳಿದ್ರಿ ಸಂಕಲ್ಪ. ನೋಡಿ, ಉದಾಹರಣೆ ಕೊಡ್ತೇನೆ. ನಾನು ಒಬ್ಬ ಶ್ರೀಮಂತನಾಗಬೇಕು. ನಾನು ಕೆಟ್ಟ ಉದಾಹರಣೆ ಕೊಡಬಾರ್ದು. ಶ್ರೀಮಂತ ಅಂತ ಹೇಳೋ ಜನ ತಿಳ್ಕೊಳ್ತಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಂದರೆ ಶ್ರೀಮಂತರಾಗ್ಬೋದು. ಅಲ್ಲ, ಸಂಬಂಧಗಳಿದ್ದಾವೆ, ಸೋಷಲ್ ಸರ್ವಿಸ್ ಇದೆ, ಮೆಡಿಟೇಷನ್, ಸ್ಪಿರಿಚುವಲ್ ಗೋಲ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ನಾನು ಶ್ರೀಮಂತನಾಗಬೇಕು ಅಂತ ನಾನು ನನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನು ಕೈಗೊಂಡಾಗ ನನ್ನ ಸಂಬಳ ಕೇವಲ 30,000 ಇರ್ಬೋದು. ಆದರೆ ನಾನು ದೃಢವಾಗಿ ಅದನ್ನು ನಂಬಿದಾಗ ಏನಾಗುತ್ತೆ ಅಂತ ಹೇಳ್ತೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಬಹುದು. ಎರಡನೇದು, ನಿಮ್ಮ ಕಂಪನಿಯಲ್ಲಿ 40 ಜನ ಇರ್ಬೋದು. ನೀವು ಯಾವಾಗ ಈ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರೋ ಅದು ಎದ್ದು ನಿಮ್ಮಲ್ಲಿ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ, ಕಾನ್ಷಿಯಸ್ ಲೆವೆಲಲ್ಲಿ ಕಾಣಿಸ್ತಾ ಇರ್ತದೋ ಆಗ ಬಹುಶಃ ಒಂದು ದಿನ ನಿಮ್ಮ ಕಂಪನಿಯ ಮಾಲೀಕರು ನಿಮ್ಮನ್ನು ಕರೀಬೋದು. ನೋಡಪ್ಪ, ನನಗೆ ಇನ್ನೂ 5-6 ಕಂಪನಿ ಮಾಡಬೇಕು, ಇಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಇರುವಂತಹ ಈ 50 ಜನರಲ್ಲಿ ಯೋಗ್ಯರು ಯಾರು ಅಂತ ಯೋಚನೆ ಮಾಡಬೇಕಾದ್ರೆ ನೀನೇ ನನಗೆ ಪ್ರಥಮವಾಗಿ ಕಾಣ್ತಾ ಇದೆಯಾ ಅಂತ ಏನಾದರೂ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಪಾರ್ಟ್ನರ್ ಮಾಡ್ಬೋದು. ಇಲ್ಲ ಲಾಟ್ರಿಯಲ್ಲಿ ದುಡ್ಡು ಬರ್ಬೋದು. ಇಲ್ಲ ನಿಮ್ಮ ಯಾರೋ ತಾತನೋ ಮುತ್ತಾತನೋ ದೊಡ್ಡ ಆಸ್ತಿ ನಿಮಗೆ ಕೊಡ್ಬೋದು. ಯಾವುದನ್ನು ಗ್ರಹಿಸ್ಲಿಕ್ಕಾಗೋದಿಲ್ಲ ಹೇಗಾಗುತ್ತೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಉದಾಹರಣೆ ಕೊಟ್ಬಿಡ್ತೇನೆ. ದೇವರು ಕೊಡ್ತಾನೆ ಅಂತಂದ್ರೆ ಅದನ್ನ ಯಾರು ತೊಳಿಲಿಕ್ಕಾಗುತ್ತಾ? ಆಗಲ್ಲ. ನೋಡಿ, ಹೇಳ್ತಾರೆ ಹಿಂದಿ ನೋಡಿ, ಚಪ್ಪಡ ಮಾರ್ಕೆ ದೇಯ ಅಂತ. ನಾನು ಮೊದಲು ಹಿಂದಿ ಗೊತ್ತಿರಲಿಲ್ಲ. ಚಪ್ಪಲ್ ಮೇ ಮಾರ್ಕೆ ದಿಯಾ ಅಂತ ಯೋಚನೆ ಮಾಡ್ತಾರೆ. ಚಪ್ಪಳ ಅಂದ್ರೆ ರೂಫಿಂದ ಕಿತ್ಕೊಂಡು ಹೋಗೋಷ್ಟು ದುಡ್ಡು ಬಂತಂತೆ, ಸೂರ್ಯಿಂದ ಕಿತ್ಕೊಂಡು ಬೀಳುತ್ತೆ ಅಲ್ವಾ? ನಾನೊಂದು ಪ್ರಶ್ನೆ ಕೇಳ್ತೇನೆ. ಪ್ರಪಂಚದಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ ಲೆಕ್ಕಕ್ಕಾಗತ್ತಾ? ಲೆಕ್ಕ ಹಾಕಕ್ಕಾಗತ್ತಾ? ಇಲ್ಲ. ಎಷ್ಟು ವಜ್ರ ವೈಡೂರ್ಯ ಇದೆ, ಎಷ್ಟು ನೀರಿದೆ,
ಎಷ್ಟು ಗಾಳಿ ಇದೆ, ಎಷ್ಟು ಪರ್ವತಗಳಿದ್ದಾವೆ, ಎಷ್ಟು ಕ್ರಿಮಿಕೀಟಗಳಿದ್ದಾವೆ, ಎಷ್ಟು ಪ್ರಾಣಿಗಳಿದೆ, ಎಷ್ಟು ಪಕ್ಷಿಗಳಿದ್ದಾವೆ, ಯಾವುದನ್ನು ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ನನ್ನ ದುಡ್ಡನ್ನು ಮಾತ್ರ ಲೆಕ್ಕ ಹಾಕ್ಬೋದು. ನೀವು ನಿಮ್ಮನ್ನು ಈ ಅನ್ಕಾನ್ಷಿಯಸ್ ಮೈಂಡಿಗೆ ಕನೆಕ್ಷನ್ ಕೊಟ್ಕೊಂಡ್ಬಿಟ್ರೆ ಎಲ್ಲ ದುಡ್ಡು ನಿಮ್ಮದೇ. ಅನ್ಕಾನ್ಷಿಯಸ್ ಮೈಂಡ್, ನಾವು ಆ ಹಂತವನ್ನ ತಲುಪಬೇಕು ಅಂದರೆ ಯಾವ ಪ್ರಯೋಗಗಳು ಮಾಡಬೇಕು, ಅಂದರೆ ಯಾವ ಥರ ಏನು ಎತ್ತ ಅಂತ ಸಹಜವಾಗಿ ಜನಗಳು ಅನ್ಕೋತಿರ್ತಾರೆ, ಗೊತ್ತಿಲ್ಲದಿರೋರು. ನೀವು ಒಂದು 10-15 ವರ್ಷದ ಕೆಳಗೆ ಕೇಳಿರ್ಬೋದು, ಬೇಕಾದಷ್ಟು ಕೋರ್ಸ್ಗಳಾಗ್ತಾ ಇತ್ತು. ದ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಸ್. ಉದಾಹರಣೆ ಕೊಡ್ತೀನಿ. ಪಾರ್ಟಿಗೆ ಹೋಗಿದ್ದೀರಿ, ಯಾವುದೋ ಮದುವೆ ಪಾರ್ಟಿ, ಬರ್ಡೇ ಪಾರ್ಟಿ, ಕೂತಿದ್ದೀರಿ. ಒಂದು ಗ್ರೂಪ್ ಇರುತ್ತೆ, ಆ ಗ್ರೂಪಲ್ಲಿ ಹೋಗಿ ಮಾತಾಡಿಸಿ ಎಲ್ಲ ನಿರುದ್ಯೋಗಿಗಳೇ. ಇನ್ನೊಂದು ಗ್ರೂಪ್ ಹೋಗಿ ಮಾತಾಡಿ ಹೈಯೆಸ್ಟ್ ಸಕ್ಸಸ್ಫುಲ್ ಪೀಪಲ್. ಅಂದರೆ ಅವರು ನಿರುದ್ಯೋಗಿಗಳು ನಿಮ್ಗೆ ಗೊತ್ತಿರಲಿಲ್ಲ, ಅಟ್ರಾಕ್ಷನ್ ಆಗಿರೋದು ಅವರೊಟ್ಟಿಗೆ. ಪಾಸಿಟಿವ್ ಆಗಿ ನೀವು ವೈಬ್ರೇಟ್ ಆದರೆ ಪಾಸಿಟಿವ್ ಪೀಪಲ್ ಮಾತ್ರ ನಿಮ್ಮ ಹತ್ರ ಬರ್ತಾರೆ. ನೀವು ಶ್ರೀಮಂತಿಕೆಯ ಮನಸ್ಥಿತಿಯಲ್ಲಿದ್ದರೆ ಶ್ರೀಮಂತರು ನಿಮ್ಮ ಪಕ್ಕಕ್ಕೆ ಬರ್ತಾರೆ. ಹೆನ್ರಿ ಫೋರ್ಡ್ ಕಾರಿನ ಜನಕ. 18ನೇ ವಯಸ್ಸಿನಲ್ಲಿ ಅತಿ ಕಡು ಬಡವ, 40ಕ್ಕೆ ಅತಿ ದೊಡ್ಡ ಶ್ರೀಮಂತ ಅಮೆರಿಕದಲ್ಲಿ. 22 ವರ್ಷದಲ್ಲಿ. ಯಾರೋ ಒಬ್ಬರು ಕೇಳಿದ್ರಂತೆ ಹೇಗಾಯಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, 18 ವರ್ಷ ಇರುವಾಗಲಿಂದ ನಾನು ದೊಡ್ಡ 5 ಸ್ಟಾರ್ ಹೋಟ್ಲ್ಗಳಿಗೆ ಹೋಗ್ತಿದ್ದೆ, ಕೂತ್ಕೊಂಡು ನೋಡ್ತಿದ್ದೆ ಶ್ರೀಮಂತರು ಹೇಗೆ ವ್ಯವಹಾರ ನಡೆಸ್ತಾರೆ, ಹೇಗೆ ಮಾತಾಡ್ತಾರೆ, ಹೇಗೆ ನಡೀತಾರೆ, ಮತ್ತು ಅವರನ್ನು ಅನುಕರಣೆ ಮಾಡುತ್ತಾ ಬಂದೆ, ಅವರಂತೆ ಆದೆ. ಅನುಸರಿಸಿದರು, ಉತ್ತಮವಾದದನ್ನು ರೀಚ್ ಆದರು. ಹಾಗಾದ್ರೆ ನಾವು ನಮ್ಮ ಸರೌಂಡಿಂಗು, ನಮ್ಮ ಸಹವಾಸ, ನಾವು ಸೇರೋ ಜನ, ನಾವಿರೋ ಜಾಗ ಎಲ್ಲವೂ ಕೂಡ ತೀರ್ಮಾನ ಮಾಡುತ್ತೆ. ಬಹಳ ಇಂಪಾರ್ಟೆಂಟು. ನಿಮ್ಮ ಸಂಘ ನೀವು ತಿಳ್ಕೊಬೋದು, ನನ್ನದೇ ಆದಂಥ ವಿಚಾರಧಾರೆಗಳು ನಮ್ಮಲ್ಲಿದೆ. ಆದರೆ ದೀರ್ಘಕಾಲಿಕವಾಗಿ ಈ ಥರದ ಕೆಟ್ಟ ಸಂಘವನ್ನು ಮಾಡಿದರೆ ಆ ಯೋಚನೆಗಳು ನಿಮ್ಮಲ್ಲಿ ಲಗ್ಗೆ ಹಾಕ್ತವೆ. ನಾನು ಕೂಡ ಒಂದಷ್ಟು ಕ್ರೈಮ್ಗಳನ್ನು ಮಾಡಬೇಕು, ನಾನು ಕೂಡ ಮನೆಯಲ್ಲಿ ಹೊತ್ಕೋಬೇಕು, ನಾನು ಕೂಡ ಏನೂ ಮಾಡದೇ ಇರಬೇಕು, ನಾನು ಕೂಡ ದೇಶಕ್ಕೆ ಏನೇ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡದೇ ಇರಬೇಕು ಅನ್ನುವಂಥ ಐಡಿಯಾಗಳು ಬರ್ತವೆ. ಎಸ್, ಬೆಳಗ್ಗೆ ಎದ್ದು ನಾನು ಚಿನ್ನ ಮಾರೋನ್ ಜೊತೆ ಸೇರಿದ್ರೆ ಚಿನ್ನ ಮಾರೋದು ಕಲಿತೀನಿ, ಕಬ್ಬಣ ಮಾರೋನ್ ಜೊತೆ ಸೇರಿದ್ರೆ ಕಬ್ಬಣ ಮಾರೋದು ಕಲಿತೀನಿ, ಕಡಲೆಕಾಯಿ ಮಾರೋನ್ ಜೊತೆ ಸೇರಿದ್ರೆ ಕಡಲೆಕಾಯಿ ಮಾರೋದು ಕಲಿತೀನಿ. ಹಾಗಾಗಿ ನಮ್ಮ ಗೋಲ್ ದೊಡ್ಡದಾಗಿದ್ರೆ ಜಾಸ್ತಿ ನಾನೇನಾಗಬೇಕು ಅಂತಿದ್ದೀನಿ ಅದ್ರ ಮೇಲೆ ನಾನು ವರ್ಕ್ ಮಾಡಬೇಕಾಗತ್ತೆ ಅಂತ.